ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಇನ್ನೊಂದು ಹೊಸ ಕತೆ ಅಣ್ಣವ್ರ ಬಗ್ಗೆ ನಿಮಗಾಗಿ ಹೇಳಲು ಹೊತ್ತು ತಂದಾಯಿತು. ಸ್ನೇಹಿತರೆ, ಒಂದು ಸಣ್ಣ ಪೀಠಿಗೆ ಹಾಕ್ಬಿಟ್ಟು ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಅಂದರೆ ಅಣ್ಣವರ ಮನಸ್ಸು ಯಾವ ರೀತಿ ಇತ್ತು ಅಂತ. ಒನ್ಸ್ ಅಪಾನ್ ಎ ಟೈಮ್ ಅಣ್ಣವ್ರಿಗೆ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ತುಂಬ ಒತ್ತಡ ಇತ್ತಂತೆ. ರಾಜಕೀಯಕ್ಕೆ ಬರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ತುಂಬ ಒತ್ತಡ ಇತ್ತಂತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಂಬಂಧಪಟ್ಟ ಇಲ್ಲಿ ಯಾವುದೇ ಪಕ್ಷದ್ದಾಗಲಿ ಮತ್ತೊಂದಾಗಲಿ ಹೆಸರು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆ ಪಕ್ಷದ ಸಂಬಂಧಪಟ್ಟ ಯಾರ ಕೈಗೂ ಸಿಗದೆ ಅಣ್ಣವರೆಲ್ಲ ಬೇರೆ ಕಡೆ ಹೋಗಿ ಎಲೆಕ್ಷನ್ ಬಿಸಿ ಎಲ್ಲ ಕಡಿಮೆ ಆದಮೇಲೆ ಬಂದಿದ್ದಾರೆ. ಬಂದಾದಮೇಲೆ ಯಾರೋ ಕೇಳಿದ್ರಿಂದ ಹೀಗೆ ಪತ್ರಕರ್ತರು, ಅಲ್ಲ ರಾಜ್ಕುಮಾರ್ ಅವರೇ ನಿಮ್ಮನ್ನು ಮುಖ್ಯಮಂತ್ರಿನೇ ಮಾಡ್ತಾಯಿದ್ರು, ಸ್ಪರ್ಧಿಸ್ಬೋದಾಗಿತ್ತಲ್ವ ಚುನಾವಣೆಗೆ, ನಿಲ್ಬೋದಾಗಿತ್ತಲ್ವ ಎಲೆಕ್ಷನ್ಗೆ. ಆವಾಗ ಅಣ್ಣವ್ರು ಹೇಳಿದ್ರಂತೆ, ಅಲ್ಲ ನನ್ನ ಅಭಿಮಾನಿ ದೇವರುಗಳು ನನ್ನನ್ನು ರಾಜ್ಕುಮಾರ ಮಾಡಿದ್ದಾರೆ, ನಾನು ಯಾಕ್ರಿ ಮಂತ್ರಿ ಆಗಲಿ ಅಂದ್ರಂತೆ. ಎಂಥ ಸ್ಟೇಟ್ಮೆಂಟ್ ಅದು, ಎಂಥ ಮಾತು, ಅದ್ಭುತ ಅದು. ಆ್ಯಂಡ್ ಇನ್ನೊಂದು ವಿಚಾರ, ಈ ಮಿಸ್ ವರ್ಲ್ಡ್ ಬೆಂಗಳೂರಿನಲ್ಲಿ ನಡೀತಲ್ಲ, ನಮ್ಮ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಅಣ್ಣವ್ರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ, ಕರೆದಿದ್ದಾರೆ. ನೋಡಿ ಅಣ್ಣವರ ಮನಸ್ಸು ಎಷ್ಟು ಪರಿಶುದ್ಧವಾದದ್ದು ಅನ್ನೋದಕ್ಕೆ ಇದೊಂದು ಸ್ಟೇಟ್ಮೆಂಟ್ ಉದಾಹರಣೆ. ಕೇಳಿದ್ರಿಂದ ಏನದು ವಿಶ್ವಸುಂದರಿ, ಏನಿಲ್ಲ ಈ ಥರ ಇರ್ತಾರೆ, ಈ ಥರದಲ್ಲಿ ಇಷ್ಟು ಜನ ನಿಂಗೆ ಆಯ್ಕೆ ಮಾಡಬೇಕು, ಇದು ಪ್ರಕ್ರಿಯೆ, ಇದು ಪದ್ಧತಿ. ಎಲ್ಲ ಹೆಣ್ಮಕ್ಳುಗಳು ತಾಯಿಯಿಂದ ಹಿಡಿದು ಅಕ್ಕ ತಂಗೀರು ಮೊಮ್ಮಕ್ಕಳು, ನನ್ನ ಸೊಸೆಯರು ಮಕ್ಕಳು, ಈ ಥರ ಜಗತ್ತಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಅವ್ರವ್ರದ್ದೇ ಆದ ಒಂದು ದೃಷ್ಟಿಕೋನದಲ್ಲಿ ಚೆನ್ನಾಗೇ ಇರ್ತಾರೆ. ಅದರಲ್ಲಿ ಕೆಲವ್ರನ್ನ ಅಥವಾ ಒಬ್ಬರನ್ನ ಆಯ್ಕೆ ಮಾಡೋದು ಹೇಗೆ, ಇಲ್ಲ 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 ಈ ರಾಜ್ಕುಮಾರ ಅದನ್ನೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಅತ್ಯಂತ ನಯವಾಗಿ ವಿನಯದಿಂದನೇ ಆ ಆಫರ್ನ ತಿರುಗಿಸಿದಂಥ ಒಬ್ಬ ಹೆಮ್ಮೆಯ ಕಲಾವಿದ ನಮ್ಮ ಡಾಕ್ಟರ್ ರಾಜ್ಕುಮಾರ್. ನೋಡಿ ಅವ್ರು ಯೋಚನೆ ಮಾಡಿರೋ ಅವ್ರ ರೀತಿ, ಅವ್ರ ವಿಷನ್, ಅವ್ರ ಪರ್ಸೆಪ್ಷನ್ನು ನೋಡಿ. ಅವ್ರನ್ನ ಯಾರು 4ನೇ ಕ್ಲಾಸ್ ಓದೋರು ಅಂತಾರೆ, ಅವರೊಬ್ಬರು ಜ್ಞಾನಿ, ಅವರೊಬ್ಬರು ವಿಜ್ಞಾನಿ. ಈಗ ಒಂದು ಸ್ವಾರಸ್ಯಕರವಾದ ಕತೆ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಯಮಾಲಾ ಮೇಡಮ್ ಅವರು ಅಣ್ಣವ್ರ ಜೊತೆ ಒಂದು 7 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಭೂತಯ್ಯನ ಮಗ ಅಯ್ಯೋ ಅನ್ನೋ ಒಂದು ಸಿನಿಮಾದಲ್ಲಿ ಜಯಮಾಲಮ್ಮ ಅವರು ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದನ್ನು ನಮ್ಮ ಅಣ್ಣವರ ತಮ್ಮ ವರದಪ್ಪ ಅವರು ನೋಡಿದ್ದಾರೆ. ವರದಪ್ಪ ಅವರು ನೋಡಿ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಥರ ಬರುತ್ತೆ. ಆ ಪಾತ್ರಕ್ಕೆ ಈ ಹುಡುಗಿ ಅಂತ ಹೊಸದಾಗಿದ್ದಾರೆ, ಚೆನ್ನಾಗಿರ್ತಾರೆ ಅಂತ ಅವ್ರ ಮನಸ್ಸಿನಲ್ಲಿ ಪ್ರಿಪೇರ್ ಆಗಿದ್ದಾರೆ. ತಂಡಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿದ್ದಾರೆ. ಆವಾಗ ಅಮ್ಮ ಅವರು, ಪಾರ್ವತಮ್ಮ ಅವರು ಜಯಮಾಲಾ ಮೇಡಮ್ ಅವ್ರ ಹತ್ರ ಮಾತಾಡಿ ಹೈಲ್ಯಾಂಡ್ಸ್ ಹೋಟ್ಲಿಗೆ ಕರೆಸ್ಕೊಂಡು ಮೇಕಪ್ ಟೆಸ್ಟ್ ಮಾಡಿಸಿದ್ದಾರೆ. ಮೇಕಪ್ ಟೆಸ್ಟಲ್ಲಿ ಜಯಮಾಲಾ ಮೇಡಮ್ ಅವರು ಸೂಪರ್ ಡೂಪರಾಗಿ ಪಾಸ್ ಆಗಿದ್ದಾರೆ. ಇದರ ಚಿತ್ರೀಕರಣ ಚೆನ್ನೈನಲ್ಲಿ ನಡೀತಾ ಇದೆ. ಅಂದರೆ ಅಣ್ಣವ್ರದ್ದು, ಆರತಿ ಮೇಡಮ್ ಅವ್ರದ್ದು ಕೆಲವು ಪೋರ್ಷನ್ನು ಚೆನ್ನೈಯಲ್ಲಿ ನಡೀತಿದೆ. 22 ಡೇಸ್ AVM ಸ್ಟುಡಿಯೋದಲ್ಲಿ ಏನು ಕಾಣುತ್ತೆ ಅದು ನಡೀತಾ ಇದೆ ಶೂಟಿಂಗು. 22-23 ದಿವಸ ಜಯಮಾಲಮ್ಮ ಅವರು ಅಲ್ಲೇ ಪರಿಸರಕ್ಕೆ ಒಗ್ಲಿ ಅಂತಂದ್ಬಿಟ್ಟು ದಿನ ಬೆಳಗ್ಗೆ ಕಾರ್ಬಾರದಂತೆ ಶೂಟಿಂಗ್ ಫ್ಲೋರ್ಗೆ ಹೋಗೋದು, ಅಲ್ಲಿ ಬೇರೆ ಶೂಟಿಂಗ್ಗಳು ಏನೇನು ನಡೀತಿದೆ ನೋಡೋದು, ಅಕ್ಕಪಕ್ಕ ಫ್ಲೋರ್ಗಳಲ್ಲಿ ಬೇರೆ ಬೇರೆ ಭಾಷೆಯ ಯಾವ್ಯಾವ ಸಿನಿಮಾ ಶೂಟಿಂಗ್ ಆಗ್ತಿದೆ ಅಂತ ನೋಡೋವಂಥ ಒಂದು ಸಂದರ್ಭ. ಅಲ್ಲಿ ಅಣ್ಣವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದ ರೀತಿನ ನೋಡಿ ಜಯಮಾಲಾ ಮೇಡಮ್ ಅವ್ರ ಅಕ್ಕ, ನೋಡು ಯಾವತ್ತೂ ರಾಜ್ಕುಮಾರ್ ಸರ್ನ ಅಣ್ಣನ್ನ ನೀ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬಾರ್ದು, ಅವ್ರನ್ನ ತಲೆ ತಗ್ಸೇ ಮಾತಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆಯಿತು ಅಂತ ಅಕ್ಕನ ಮಾತನ್ನ ನಮ್ಮ ಜಯಮಾಲಮ್ಮ ಬಹಳ ಅಚ್ಚುಕಟ್ಟಾಗಿ ಕೇಳಿದ್ದಾರೆ. ಸೊ ಈ 22-23 ದಿವಸ ಆದಮೇಲೆ ಶೂಟಿಂಗ್ ಬಂದಿದೆ. ಅಂದರೆ ಜಯಮಾಲಾ ಮೇಡಮ್ ಅವ್ರದ್ದು ಅಣ್ಣವ್ರದ್ದು ಒಂದು ಸಾಂಗ್ ಸಿಚುವೇಶನ್ನು, ಆ ಸಾಂಗ್ ಸಿಚುವೇಶನ್ದು ಒಂದು ಚಿತ್ರೀಕರಣದ ಬಂದಿದೆ. ಆ ಚಿತ್ರೀಕರಣ ನಡಿಬೇಕಾಗಿರೋ ಸಂದರ್ಭದಲ್ಲಿ ಒಂದು ಪೋರ್ಷನ್ ಆಫ್ ದಟ್ ಸಾಂಗ್, ಫಸ್ಟ್ ಪೋರ್ಷನ್ ಆಫ್ ದಟ್ ಸಾಂಗ್ ಕಾಶ್ಮೀರದಲ್ಲಿ ಅಲ್ಲಿ ಇಲ್ಲಿ ನಡೆಯುತ್ತೆ. ಆ ಹಾಡುಗಳ ಚಿತ್ರೀಕರಣ ನಡೆಯುತ್ತೆ. ಕೆಲವು ಪೋರ್ಷನ್ನು ಇಂಡೋರ್ ಸೆಟ್ಟಲ್ಲಿ ಮಾಡ್ತಾಯಿದ್ದಾರೆ. ಅದು ಚೆನ್ನೈಯಲ್ಲಿ ಸೆಟ್ ಹಾಕಿದ್ದಾರೆ AVMನಲ್ಲಿ. ಅಲ್ಲಿ ಆ ಹಾಡಿನ ಆ ಸಾಲು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾನೇ ಭಾವ ನೀನೇ ರಾಗ ಇನ್ನೆಂದು, ನಾನೇ ಕಣ್ಣು ನೀನೇ ನೋಟ ಇನ್ನೆಂದು. ಇವರು ಅಣ್ಣವ್ರನ್ನ ನೋಡ್ತಾನೆ ಇಲ್ಲ ಕಣ್ಣಲ್ಲಿ ಕಣ್ಣಿಟ್ಟು, ಬರೀ ಅಣ್ಣವ್ರದ್ದು ಮೀಸೆ ನೋಡೋದು ಅಥವಾ ಅಣ್ಣವ್ರದ್ದು ಚಿನ್ನ ನೋಡೋದು ಇದೇ ಮಾಡ್ತಾಯಿದ್ರಂತೆ. ಅಣ್ಣವ್ರು ಎಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಏನು ಅಂತ ಅಣ್ಣವರಲ್ಲೇ ಉದಯಶಂಕರ್ ಸರ್ ಇದ್ರಂತೆ. ಉದಯಶಂಕರ್ ಬನ್ನಿ ಇಲ್ಲಿ, ಈ ಹುಡುಗಿಗೆ ಏನಾದ್ರು ದೃಷ್ಟಿದೋಷ ಇದೆಯಾ ನೋಡಿ, ಅವ್ರು ಯಾಕೋ ಇಲ್ಲಿ ಲುಕ್ಕೆ ಕರೆಕ್ಟಾಗಿ ಕೊಡ್ತಿಲ್ಲ. ಸೊ ಮಧ್ಯಾಹ್ನದವರೆಗೂ ಆಗಿ ಸಂಜೆವರೆಗೂ ಆಗಿದ್ರೂ ಆ ಟೇಕ್ ಓಕೆ ಆಗಿಲ್ಲ. ಸೊ ಪಾರ್ವತಮ್ಮನವ್ರು ಬಂದ್ಬಿಟ್ಟು ಬಾಮ್ಮ ಇಲ್ಲಿ ಅಂತ ಮೇಕಪ್ ರೂಮ್ ಒಳಗಡೆ ಕರ್ಕೊಂಡೋಗಿ, ಯಾಕಮ್ಮ ನಿನ್ನನ್ನು ಅಷ್ಟು ನಂಬಿಕೆಯಿಂದ ನಾನು ಆಯ್ಕೆ ಮಾಡಿದ್ದೀನಿ, ಆವಾಗ ಏನಕ್ಕೆ ಹಿಂಗೆ ಮಾಡ್ತೀಯ ಜಯ ಅಂತ ಅವ್ರ ಅಕ್ಕ ಕೇಳಿದಾಗ, ಇಲ್ಲ ನೀನೇ ತಾನೇ ಹೇಳಿದ್ದು ಅಣ್ಣವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅಂತ, ಅದಕ್ಕೆ ತಲೆ ತೆಗೆಸಿ ನೋಡ್ತಾ ಇದ್ದೀನಿ, ಕಣ್ಣನ್ನು ನೋಡ್ತಿಲ್ಲ. ಅಯ್ಯೋ ನಾನು ಹೇಳಿದ್ದು ಸಿನಿಮಾದಲ್ಲಿ ನೋಡಬೇಕು, ನಾನು ಹೇಳ್ತಿರೋದು ಜನರಲಾಗಿ ಮಾತಾಡಬೇಕಾದ್ರೆ
ಆವಾಗ ಅಕ್ಕ ಅವರು ಪಾರ್ವತಮ್ಮ ಅವರು ಎಲ್ಲ ಹೇಳಿದ ಮೇಲೆ ಬಂದ್ರಂತೆ ಜಯಮಾಲ ಮೇಡಮ್ ಆಚೆ ಜೋಶಲ್ಲಿ. ಅಣ್ಣವರು ಎದುರುಗಡೆ ಸಿಕ್ಕಿದ್ರೆ ಏನಮ್ಮ ಟೇಕ್ ಮಾಡೋಣವಾ, ರೆಡಿ ಸರ್ ಮಾಡೋಣ, ಪಾಪ ರೆಡಿ ಇದ್ದಾರೆ ಮಾಡೋಣ. ಆವಾಗ ಆ ಸಾಲನ್ನ ಪಿಕ್ಚರೈಸ್ ಮಾಡಿದ್ದಂತೆ. ಕಣ್ಣಲ್ಲಿ ಕಣ್ಣಿಟ್ಟು ಅವತ್ತು ನೋಡೋಕ್ಕೆ ಜಯಮಾಲಮ್ಮ ಆ್ಯಕ್ಟ್ ಮಾಡಿದ್ದು ಅಪ್ಪಾಜಿ ಜೊತೆ 7 ಪಿಕ್ಚರು ಸತತವಾಗಿ ಅವ್ರ ಜೊತೆ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಗಿರಿಕನ್ಯೆ ಅನ್ನೋ ಒಂದು ಸಿನಿಮಾದಲ್ಲಿ ಮೇಕಪ್ ಮ್ಯಾನ್ ಒಬ್ಬರು ಜಯಮಾಲಮ್ಮನಿಗೆ ಕರೆಕ್ಟಾಗಿ ಜಡೆ ಹಾಕದೇ ಇದ್ದಾಗ ಅಣ್ಣವರು ಜಯಮಾಲ ಮೇಡಮ್ ಅವ್ರಿಗೆ ಜಡೆ ಹಾಕಿದ್ದಾರೆ. ಈ ಥರ ಸಾಕಷ್ಟು ಸ್ವಾರಸ್ಯಕರ ವಿಚಾರಗಳು ನಡೆದಿದೆ. ಸೊ ಇದನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅನ್ನಿಸ್ತು, ಹಾಗಾಗಿ ಈ ಕಥೆನ ಹೇಳಿದೆ. ಈ ಕತೆ ನಿಮಗಿಷ್ಟ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕತೆ ತಿಳಿಸ್ತಾ ಮತ್ತೆ ಹೊಸ ಸತ್ಯಕತೆಯೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.